ನಮಸ್ಕಾರ. ಈ ದಿನದ ವಿಶೇಷ ಸಮಾಚಾರ, ಡಿಕೆ ಸಿಎಂ ಆಗೋದು ಯಾವಾಗ ಮತ್ತು ಹೇಗೆ? ಡಿಕೆ ಮತ್ತು ಬಿಎಸ್ವೈ ಸೀಕ್ರೆಟ್ ಮೀಟಿಂಗ್ ಯಾಕೆ? ಬಿಎಸ್ವೈಯ ಅಂತಿಮ ಗುರಿ ಏನು? ಈ ಮೂರು ಬಹಳ ದೊಡ್ಡ ವಿಚಾರಗಳು. ಈ ವಿಚಾರಗಳನ್ನು ನೇರವಾಗಿ, ಸರಳವಾಗಿ, ಕುಲಂಕುಷವಾಗಿ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈಗ ವಿಚಾರಕ್ಕೆ ಬರೋಣ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಬಹಳ ಜನರ ಆಸೆ ಇದೆ. ಯಾಕೆ? ಡಿ ಕೆ ಶಿವಕುಮಾರ್ ಅವರು ಹುಟ್ಟು ಕಾಂಗ್ರೆಸ್ಸಿಗರು, ರಕ್ತದಲ್ಲೇ ಕಾಂಗ್ರೆಸ್ ಇದೆ ಅಂತ ಹೇಳಿದಂಥವ್ರು. 45 ವರ್ಷಗಳ ಕಾಲ ಪಕ್ಷದ ಕಸ ಹೊಡೆದಂಥವ್ರು, ಬ್ಯಾನರ್ ಕಟ್ತಂಥವ್ರು, ಬಂಟಿಂಗ್ ಕಟ್ತಂಥವ್ರು. ಇದು ನಾನು ಹೇಳ್ತಿರೋದಲ್ಲ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಈಗ ಪಕ್ಷದ ಅಧ್ಯಕ್ಷರು, ರಾಜ್ಯದ DCM ಇಷ್ಟಿದ್ದು ಸಹಿತ ಇವ್ರ ಮೇಲೆ ಹೈಕಮಾಂಡ್ಗೆ ಆಸೆ ಇದೆ. ಆದರೆ CM ಸಿದ್ದರಾಮಯ್ಯನವರನ್ನ ಟಚ್ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಂಬರ್ 1, CM ಸಿದ್ದರಾಮಯ್ಯನವರ ಹಿಂದೆ ಅಹಿಂದ ಇದೆ. ಅಂದರೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರ ಓಟ್ಗಳಿದೆ. ಸಿದ್ದರಾಮಯ್ಯ ಈಸ್ ಎ ಮಾಸ್ ಲೀಡರ್. ಇವರನ್ನ ಟಚ್ ಮಾಡಿ ಏನಾದ್ರು ಇಳಿಸಿದ್ರೆ ಮುಂಬರುವ ಚುನಾವಣೆಗಳಲ್ಲಿ, ಅಂದ್ರೆ ಈಗ ಕೇರಳದಲ್ಲಿ ಮತ್ತು ಹೊರ ರಾಜ್ಯಗಳಲ್ಲೂ ಸಹಿತ ಅಹಿಂದ ವೋಟರ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ದಲಿತರಿದ್ದಾರೆ. ಅವರೆಲ್ಲರ ವೋಟ್ ಹೋಗ್ಬಿಡುತ್ತೆ ಅನ್ನೋ ಭಯ ಕಾಂಗ್ರೆಸ್ ಹೈಕಮಾಂಡ್ಗೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಸ್ಟ್ರಾಂಗ್ ಇದ್ರೂ ಸಹಿತ, ಎಷ್ಟೇ ಸ್ಟ್ರಾಂಗ್ ಇರಲಿ, ಅವರು ಒಕ್ಕಲಿಗ ಜನಾಂಗದವರು. ಒಕ್ಕಲಿಗರ 50% ವೋಟನ್ನ ದೇವೇಗೌಡರ ಅಂಡ್ ಟೀಮ್ ಅಂದರೆ JDS ತಗೊಳುತ್ತೆ. ಒಂದು 10-20% BJPಯವರು ತಗೊಂತಾರೆ. ಒಂದು 30% ವೋಟ್ ಮಾತ್ರ ಡಿ ಕೆ ಶಿವಕುಮಾರ್ ಕೈನಲ್ಲಿದೆ. ಹೈಕಮಾಂಡ್ಗೆ ಡಿ ಕೆ ಕಂಡ್ರೆ ಪ್ರೀತಿ ಇದ್ರೂ ಸಹಿತ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಇಳಿಸ್ಲಿಕ್ಕೆ ಶಕ್ತಿ ಇಲ್ಲ. ನಂಬರ್ 1. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಗೆದ್ದಿದ್ದಾರೆ, ಆಗಲೇಬೇಕು. ನಂಬರ್ 2, 2028 ಮೇಲೆ ಆಗೋಣ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ 2 ಅನುಮಾನಗಳಿದೆ. ಒಂದು, ಪಕ್ಷ ಅಧಿಕಾರಕ್ಕೆ ಬರುತ್ತಾ? ಪಕ್ಷ ಅಧಿಕಾರಕ್ಕೆ ಬಂದರೆ ನನ್ನನ್ನೇ ಚೀಫ್ ಮಿನಿಸ್ಟರ್ ಮಾಡ್ತಾರ? ಸಾಧ್ಯತೆನೂ ಇದೆ, ಸಾಧ್ಯತೆ ಇಲ್ಲದ್ದೂ ಇದೆ. ಆದರೆ ಅವರ ಪ್ರತಿಸ್ಪರ್ಧಿ ಈಗ ಸೆಕೆಂಡ್ ಲೆವೆಲ್ ಲೀಡರ್ ಯಾರಪ್ಪ ಅಂದರೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರು. ಇವರು ಆಲ್ರೆಡಿ ಮುಖ್ಯಮಂತ್ರಿಗೆ 2028ಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಹೇಳಿಕೊಂಡು ತಿರುಗ್ತಾ ಇದ್ದಾರೆ. ಅಂದರೆ ಟವಲ್ ಹಾಕ್ಬಿಟ್ಟಿದ್ದಾರೆ. ಅವರಿಗೆ ಸಿದ್ದರಾಮಯ್ಯನವರ ಬೆಂಬಲ ಇದೆ. ಹಾಗಾಗಿ 2028 ಗೆದ್ರೂ ಸಹಿತ ಇವರು CM ಆಗೋ ಸಾಧ್ಯತೆ ಕಮ್ಮಿ. ಹಾಗಾಗಿ ಬೈ ಹುಕ್ ಆರ್ ಕುಕ್ ಈ ಬಾರಿನೇ ಚೀಫ್ ಮಿನಿಸ್ಟರ್ ಆಗಬೇಕು, ಈಗಲೇ ಆಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ನವ್ರು ಕೊಡಲಿಲ್ಲ ಅಂದರೆ ಬೇರೆ ದಾರಿ ಹುಡುಕ್ಲಿಕ್ಕೆ ರೆಡಿ ಇದ್ದಾರೆ. ಎಲ್ಲ ಇದೆ ಅವರಿಗೆ, ಹಣಬಲ ಇದೆ, ಪಕ್ಷದಲ್ಲಿ ಹಿಡಿತಾ ಇದೆ. ಹಾಗೂ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಯಡಿಯೂರಪ್ಪನವರ ಹಾಗೂ ಒಕ್ಕಲಿಗ ಜಾತಿ ಟ್ರಂಪ್ ಕಾರ್ಡ್ ಇದೆ. ಯಡಿಯೂರಪ್ಪನವರು ಹೇಳಿ ಕೇಳಿ ಅವರು ಒಬ್ಬ ಮಾಸ್ ಲೀಡರ್. ರಾಜ್ಯದಲ್ಲಿ 3 ಜನ ಮಾಸ್ ಲೀಡರ್ಸ್ ಇರೋರು.
ಒಂದು ಸನ್ಮಾನ್ಯ HD ದೇವೇಗೌಡರು, ನಂಬರ್ 2 ಸನ್ಮಾನ್ಯ ಸಿದ್ದರಾಮಯ್ಯನವರು, ಮೂರನೇದು BS ಯಡಿಯೂರಪ್ಪನವರು. BS ಯಡಿಯೂರಪ್ಪನವರಿಗೆ ಬಹಳ ದೊಡ್ಡ ಆಸೆ ಇದೆ. ಏನಪ್ಪ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರನ್ನ ಏನಾದ್ರೂ ಮಾಡಿ ಬಿಜೆಪಿ ಸೇರಿಸ್ಕೋಬೇಕು ಅಂತ. BS ಯಡಿಯೂರಪ್ಪ ಅಂದ್ರೆ ಬಿಜೆಪಿ ರಾಜ್ಯದಲ್ಲಿ, ಬಿಜೆಪಿ ಅಂದ್ರೆ BS ಯಡಿಯೂರಪ್ಪ. ಒಂದು ಟೈಮಲ್ಲಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧನೇ ನಡುಗುತ್ತೆ ಅಂತ ಹೇಳ್ತಾ ಇದ್ರು. ಮುಖ್ಯಮಂತ್ರಿ ಆದ್ರು, ಉಪಮುಖ್ಯಮಂತ್ರಿ ಆದ್ರು, ಎಲ್ಲ ಆಗೋಯ್ತು. ಈಗ ಅವ್ರಿಗೆ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಬಿಜೆಪಿ ಬರೀ 63 ಸೀಟ್ ಗೆದ್ದಿದೆ. ಅವರ ಮಗನೇ ರಾಜ್ಯಾಧ್ಯಕ್ಷರಾದ್ರೂ ಸಹಿತ ಅವ್ರ ಕೈಲೂ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಂಘಟನೆ ವೀಕ್ ಆಗ್ತಾ ಇದೆ. ಪ್ರಬಲ ಸಂಘಟಕರಾದಂಥ DK ಶಿವಕುಮಾರನ್ನ ಏನಾದ್ರೂ ಮಾಡಿ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತಾರೆ. ಇವ್ರು ನಾನು ಹೇಳ್ತಿರೋದಲ್ಲ, ಅವರು ಸೆಷನ್ನಲ್ಲೇ ಹೇಳಿದ್ರು. ಯಡಿಯೂರಪ್ಪನವರು, ನೋಡಿ ಶಿವಕುಮಾರ್ ಅವರೇ, ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದಿದ್ರೆ ಇನ್ನು 50 ವರ್ಷ ಆದ್ರೂ ಮುಖ್ಯಮಂತ್ರಿ ಆಗಲ್ಲ, ನಮ್ಮೊಟ್ಟಿಗೆ ಬಂದ್ಬಿಡಿ, ನಾವು ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ. ಈಗ ಯಡಿಯೂರಪ್ಪನವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಸಮಯ ಕೂಡಿ ಬಂದಿದೆ. ಇವರನ್ನ ಬಿಜೆಪಿಗೆ ಸೇರಿಸ್ಕೊಂಡ್ರೆ, ಯಡಿಯೂರಪ್ಪನವರು DK ಶಿವಕುಮಾರ್ ಅವರನ್ನ ಬಿಜೆಪಿ ಸೇರಿಸ್ಕೊಂಡ್ರೆ ಬಿಜೆಪಿಗೆ ಒಂದು ಆನೆ ಬಲ ಬರ್ತದೆ. ಇದರಿಂದ ಅವರು ಮುಖ್ಯಮಂತ್ರಿ ಆಗ್ತಾರಾ? ಹೌದು, 100% ಸಾಧ್ಯ ಇದೆ. JDS 18 ಸೀಟು, ಬಿಜೆಪಿ 63 ಸೀಟು, ಇವರು 1/3 ಕಾಂಗ್ರೆಸ್ ಅನ್ನ ಸ್ಪ್ಲಿಟ್ ಮಾಡಿ ಒಂದು 45-50 ಜನನ ಕರ್ಕೊಂಡ್ಬಂದ್ರೆ 100% DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಇದನ್ನ ಮಿಸ್ ಮಾಡಿಕೊಂಡ್ರೆ ನೀವು 150% ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಅದು ಸಾಧ್ಯನಾ? DK ಶಿವಕುಮಾರ್ ಮನಸ್ಸು ಮಾಡಿದ್ರೆ, ಯಡಿಯೂರಪ್ಪನವರು ಮನಸ್ಸು ಮಾಡಿದ್ರೆ, HD ಕುಮಾರಸ್ವಾಮಿ ಅವರು ಮನಸ್ಸು ಮಾಡಿದ್ರೆ 100% ಸಾಧ್ಯ. ಇವರೆಲ್ಲರೂ ಮನಸ್ಸು ಮಾಡಬೇಕು. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರು, ಆಗಬೇಕು ಅಂತ ಒಂದು ಸೀಕ್ರೆಟ್ ಮೀಟಿಂಗ್ ಮಾಡಿದ್ರು. ಆ ಸೀಕ್ರೆಟ್ ಮೀಟಿಂಗ್ ಅಲ್ಲಿ ಏನೇನು ಒಪ್ಪಂದಗಳಾಯ್ತು? ನಂಬರ್ 1, ಇನ್ನ ಉಳಿದಂತ 2 ವರ್ಷಗಳ ಕಾಲ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿರೋದು, BY ವಿಜೇಂದ್ರರವರು ಉಪಮುಖ್ಯಮಂತ್ರಿ ಆಗೋದು ಅನ್ನೋದ್ರ ಮೂಲಕ ಯಡಿಯೂರಪ್ಪನವರು ಸಂಪೂರ್ಣ ಬಿಜೆಪಿ ಪಕ್ಷವನ್ನ ತಮ್ಮ ಹಿಡಿತದಿಂದಲೇ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಂಬಿದ್ದಾರೆ. ಆಯ್ತು, ಯಡಿಯೂರಪ್ಪನವರು ಉದ್ದೇಶ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ, BS ವಿಜೇಂದ್ರ ಅವರು ಉಪಮುಖ್ಯಮಂತ್ರಿ ಆದ್ರು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ 2028ಕ್ಕೆ ಏನ್ ಪೊಸಿಷನ್ ಅಂತ ಯೋಚನೆ ಮಾಡ್ತಾರೆ ಯಡಿಯೂರಪ್ಪನವರು? ಸ್ನೇಹಿತರೆ, ಇದೇ ಯಡಿಯೂರಪ್ಪನವರ ಅಂತಿಮ ಗುರಿ. ಆ ಗುರಿ ಏನಪ್ಪ ಅಂದ್ರೆ BY ವಿಜೇಂದ್ರರವರನ್ನ ಒಮ್ಮೆ ಆದ್ರೂ ಸಹಿತ ಮುಖ್ಯಮಂತ್ರಿ ಗಾದಿನಲ್ಲಿ ನೋಡಬೇಕು ಅಂತ. ದೇವೇಗೌಡರು ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ರು, ಯಡಿಯೂರಪ್ಪನವರು ವಿಜೇಂದ್ರ ಮುಖ್ಯಮಂತ್ರಿ ಮಾಡಬಾರ್ದಾ? ನೋಡಿ, ಯಡಿಯೂರಪ್ಪನವರ ಅಂತಿಮ ಆಸೆ, ಅಂತಿಮ ಗುರಿ BY ವಿಜೇಂದ್ರರವರನ್ನ ಮುಖ್ಯಮಂತ್ರಿ ಮಾಡೋದು. ಹೇಳಿ ಕೇಳಿ DK ಶಿವಕುಮಾರ್ಗೆ ಒಂದ್ಸರಿ 1 ವರ್ಷನೋ 2 ವರ್ಷನೋ ಮುಖ್ಯಮಂತ್ರಿ ಆಗ್ಬಿಡ್ಬೇಕು, ನಾಳೆ ಮಾಜಿ ಮುಖ್ಯಮಂತ್ರಿ ಅನ್ನಿಸ್ಕೊಂಡ್ಬಿಡ್ಬೇಕು ಅನ್ನೋ ಮಹದಾಸೆ ಇರೋದ್ರಿಂದ DK ಶಿವಕುಮಾರ್ ಅವರು ತಮ್ಮ ತನು ಮನ ಧನ ಎಲ್ಲವನ್ನ ಇನ್ವೆಸ್ಟ್ ಮಾಡಿ ಜನವರಿ 15ರ ನಂತರ, ಅಂದ್ರೆ ಮಕರ ಸಂಕ್ರಾಂತಿಯ ನಂತರ ಕಾಂಗ್ರೆಸ್ ಪಕ್ಷದವರು ಏನಾದ್ರೂ ಮುಖ್ಯಮಂತ್ರಿಯನ್ನ ಕೊಡ್ಲಿಲ್ಲ ಅಂದ್ರೆ 100% ಬಿಜೆಪಿಗಿಂದ ಮುಖ್ಯಮಂತ್ರಿ ಆಗ್ತಾರೆ.
ಇದು ಬಹಳ ಜನರ ಆಸೆ, ಬಹಳ ಜನರ ಆಲೋಚನೆ ಹಾಗೂ ಬಹಳ ಜನರ ಪ್ರಚಲಿತವಾದಂಥ ಮಾತು. ಬಹಳ ಜನರು ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ, ಹೌದು ಬಿಜೆಪಿಗೆ ಹೋಗ್ತಾರೆ, ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಇದು ಇವತ್ತಿನ ವಿಶೇಷ. ಇದು ನನ್ನೊಬ್ಬನ ಅನಾಲಿಸಿಸ್ ಅಲ್ಲ, ಬಹಳ ಜನರ ಅನಾಲಿಸಿಸ್. ಈ ವಿಚಾರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಈ ವಿಚಾರ ನಿಮಗೆ ಸಂಪೂರ್ಣ ಅರ್ಥ ಇದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.